ಯುದ್ಧ ಗೆಲ್ಲಲು ಇದೀಗ ಇರಾನ್ ಮಾಸ್ಟರ್ ಪ್ಲಾನ್. ಒಬ್ಬ ಶತ್ರು ಸೈನಿಕರನ್ನ ಹಿಡಿದರೆ ಅಥವಾ ಕೊಂದರೆ $30,000 ಬಹುಮಾನ. ಈ ಕೆಲಸವನ್ನ ಇರಾನ್ ಮಹಿಳೆಯರು ಮಾಡಿದ್ರೆ $60,000 ಬಹುಮಾನ. ಅಂದ್ರೆ ಯುದ್ಧದ ಹೊಣೆಯನ್ನ ಕೇವಲ ಸೈನಿಕರ ಹೆಗಲಿಗೆ ಸೀಮಿತಗೊಳಿಸದೆ ಸಾಮಾನ್ಯ ನಾಗರಿಕರನ್ನು ಯುದ್ಧದ ಭಾಗವಾಗಿಸುವ ತಂತ್ರಕ್ಕೆ ಇರಾನ್ ಮುಂದಾಗಿದೆಯೇ ಎಂಬ ಪ್ರಶ್ನೆ ಈಗ ಎದ್ದಿದೆ. ಇರಾನ್ನ ಹೆಸರಿನಲ್ಲಿ ಹರಿದಾಡುತ್ತಿರುವ ಈ ಹೇಳಿಕೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇರಾನ್ನ ಸೇನಾ ಕಮಾಂಡರ್ ಇನ್ ಚೀಫ್ ಅಮೀರ್ ಅತಾಮಿ ಟೆಹರಾನ್ನಲ್ಲಿ ಮಾಡಿದ ಭಾಷಣದಲ್ಲಿ ಈ ರೀತಿಯ ಬಹುಮಾನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸುಮಾರು 5 ಬಿಲಿಯನ್ ಟೋಮನ್ಗೆ ಸಮಾನವಾದ ಈ ಬಹುಮಾನ ಘೋಷಣೆ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಶಾಂತಿ ಮಾತುಕತೆಗಳಲ್ಲಿ ಯಾವುದೇ ಮಹತ್ವದ ಪ್ರಗತಿ ಕಾಣದಿರುವ ಸಂದರ್ಭದಲ್ಲೇ ಈ ಬೆಳವಣಿಗೆ ನಡೆದಿದೆ. ಯುದ್ಧದಲ್ಲಿ ಹಣ ಅಥವಾ ಬಹುಮಾನ ಘೋಷಿಸಿ ಜನರನ್ನ ಹೋರಾಟಕ್ಕೆ ಪ್ರೇರೇಪಿಸುವ ತಂತ್ರ ಹೊಸದೇನಲ್ಲ. ಆದರೆ ಇಷ್ಟು ದೊಡ್ಡ ಬಹುಮಾನ ಈ ಹಿಂದೆ ಘೋಷಿಸಿದ ಉದಾಹರಣೆಯೇ ಇಲ್ಲ. ಇದಕ್ಕೆ ಭಾರತದ ಇತಿಹಾಸದಲ್ಲೂ ಹಲವು ಉದಾಹರಣೆಗಳು ಸಿಗ್ತವೆ. ವಿಜಯನಗರ ಸಾಮ್ರಾಜ್ಯ ಮತ್ತು ದಖನ್ ಸುಲ್ತಾನರ ಒಕ್ಕೂಟದ ನಡುವೆ ಯುದ್ಧ ನಡೆದಾಗ ವಿಜಯನಗರ ಅರಸ ರಾಮರಾಯ ಸೈನಿಕರ ಉತ್ಸಾಹ ಹೆಚ್ಚಿಸಲು ಯುದ್ಧ ಭೂಮಿಯಲ್ಲಿಯೇ ಚಿನ್ನ ಮತ್ತು ಆಭರಣಗಳನ್ನು ಬಹುಮಾನವಾಗಿ ನೀಡುತ್ತಿದ್ದರೆಂಬ ವಿವರಣೆಗಳು ಇವೆ. ಯುರೋಪಿನ ಸಮುದ್ರ ಯುದ್ಧಗಳಲ್ಲಿ ಶತ್ರು ಹಡಗುಗಳನ್ನು ಸೆರೆ ಹಿಡಿದರೆ ಅದರ ಮೌಲ್ಯವನ್ನು ಆಧರಿಸಿ ಅಧಿಕಾರಿಗಳು ಮತ್ತು ನಾವಿಕರಿಗೆ ಪ್ರೈಸ್ ಮನಿ ನೀಡುವ ವ್ಯವಸ್ಥೆ ಆಗಾಯಿತು. ಕೆಲವು ಸಂದರ್ಭಗಳಲ್ಲಿ ಶತ್ರು ಹಡಗಿನ ಸಿಬ್ಬಂದಿಯ ಸಂಖ್ಯೆಯನ್ನೇ ಆಧರಿಸಿ ಹೆಡ್ ಮನಿ ಎಂಬ ಬಹುಮಾನ ನೀಡಲಾಗುತ್ತಿತ್ತು. ಅಮೆರಿಕದ ಇತಿಹಾಸದಲ್ಲೂ ಯುದ್ಧದ ಸಮಯದಲ್ಲಿ ಸೇನೆಗೆ ಸೇರುವವರನ್ನು ಉತ್ತೇಜಿಸಲು ಬೌಂಟಿ ವ್ಯವಸ್ಥೆ ಬಳಸಲಾಗಿತ್ತು. ಅಮೆರಿಕದ ಸಿವಿಲ್ ವಾರ್ ಸಂದರ್ಭದಲ್ಲಿ ಈ ಮೊತ್ತವನ್ನು ಹೆಚ್ಚಿಸಲಾಗಿತ್ತು. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣ ಭಿನ್ನ. ಇಂದು ಕತ್ತಿ, ಕುದುರೆ ಮತ್ತು ತೋಪುಗಳ ಕಾಲವಲ್ಲ. ಡ್ರೋನ್ಗಳು, ಕ್ಷಿಪಣಿಗಳು, ಉಪಗ್ರಹಗಳು, ಸೈಬರ್ ದಾಳಿಗಳು ಮತ್ತು ಅತ್ಯಾಧುನಿಕ ಸೇನಾ ತಂತ್ರಜ್ಞಾನದ ಕಾಲ. ಹೀಗಿರುವಾಗ ಇರಾನ್ ನಿಜವಾಗಿಯೂ ನಾಗರಿಕರನ್ನ ನೇರವಾಗಿ ಸಂಘರ್ಷದೊಳಗೆ ಸೆಳೆಯುವಂತಹ ಬಹುಮಾನ ವ್ಯವಸ್ಥೆಯನ್ನು ಬಳಸಲು ಮುಂದಾದರೆ ಅದರ ಪರಿಣಾಮ ಕೇವಲ ಯುದ್ಧ ಭೂಮಿಗೆ ಸೀಮಿತವಾಗುವುದಿಲ್ಲ. ಯುದ್ಧದಲ್ಲಿ ಯಾರು ಸೈನಿಕ, ಯಾರು ನಾಗರಿಕ ಎಂಬ ಪ್ರಶ್ನೆಯೇ ಇನ್ನಷ್ಟು ಸಂಕೀರ್ಣವಾಗಬಹುದು. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯಂತಹ ಅತ್ಯಂತ ಮಹತ್ವದ ಸಮುದ್ರ ಮಾರ್ಗದ ಮೇಲೆ ಸಂಘರ್ಷದ ಪರಿಣಾಮ ಬಿದ್ದರೆ ಅದರ ಹೊಡೆತ ಮಧ್ಯಪ್ರಾಚ್ಯವನ್ನ ಮೀರಿ ಜಾಗತಿಕ ಇಂಧನ ಮಾರುಕಟ್ಟೆಯವರೆಗೂ ತಲುಪಬಹುದು. ಹೀಗಾಗಿ ಇರಾನ್ನ ಈ ಹೇಳಲಾಗ್ತಿರುವ ಬಹುಮಾನ ಘೋಷಣೆ ನಿಜವಾಗಿಯೂ ಹೊಸ ಯುದ್ಧ ತಂತ್ರವೇ ಅಥವಾ ಅಮೆರಿಕದ ಮೇಲೆ ಮಾನಸಿಕ ಒತ್ತಡ ಸೃಷ್ಟಿಸುವ ಪ್ರಯತ್ನವೇ? ಇದು ಎರಡೂ ಕೂಡ ಆಗಿರುವ ಸಾಧ್ಯತೆ ಇದೆ. ಈ ಬಾರಿ ಆ ತಂತ್ರದ ಪರಿಣಾಮ ಎಷ್ಟು ದೂರ ಹೋಗಲಿದೆ? ಅಮೆರಿಕ ಇರಾನ್ ಸಂಘರ್ಷದ ಮುಂದಿನ ಅಧ್ಯಾಯವೇ ಇದನ್ನು ನಿರ್ಧರಿಸಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.